ಇವತ್ತು ನಾನು ಮಾತಾಡ್ತಿರೋದು ಮೋಸ್ಟ್ ಅವೈಟೆಡ್ ಅಂತ ಅನ್ಕೊಂಡಿದ್ದ ದುರಂಧರ್ ಪಾರ್ಟ್ 2 ಟೀಸರ್ ಬಗ್ಗೆ. ಸ್ನೇಹಿತರೆ, ನಿಜ ಹೇಳ್ಬೇಕು ಅಂದ್ರೆ ಈ ಟೀಸರ್ ನೋಡಿ ನನಗೆ ತುಂಬಾನೇ ಡಿಸಪಾಯಿಂಟ್ ಆಯ್ತು. ಏನಿರ್ಬೋದು ಅಂತ ಕುತೂಹಲ ಇತ್ತು, ಆದ್ರೆ ಇಲ್ಲಿರೋದು ಬರೀ ಪಾರ್ಟ್ 1 ನ ಕ್ಲೈಮ್ಯಾಕ್ಸ್ ತುಣುಕುಗಳು ಮಾತ್ರ. ಇದನ್ನ ನೋಡಿದ್ರೆ ಹೊಸದೇನಾದ್ರೂ ಇರುತ್ತೆ ಅನ್ನೋ ನಂಬಿಕೆ ಹೊರಟೋಗುತ್ತೆ. ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾತಾಡೋಣ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ರಾಘವ್. ನಾನ್ ಮಾಡೋ ಕಂಟೆಂಟ್ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬಿಫೋರ್ ಹಮ್ಸಾ ದೇರ್ ವಾಸ್ ಎ ಪರ್ಸನ್ ಕಾಲ್ಡ್ ಜಸ್ಕಿರತ್ ಸಿಂಗ್ ರಂಗಿ ಅಂತ ಹೇಳಿ ಆ ಕ್ಯಾರೆಕ್ಟರ್ ನ ಪಾರ್ಟ್ 2 ನಲ್ಲಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೊರಟಿದ್ದಾರೆ ಆದಿತ್ಯ ದರ್ ಅವರು. ಅದು ಬಿಟ್ರೆ ಬೇರೆ ಯಾವುದೇ ರೀತಿ ಇನ್ಫಾರ್ಮೇಶನ್ ಇಲ್ಲ. ಪಾರ್ಟ್ 2 ನಲ್ಲಿ ಹೇಗೆ ಅವ್ರ ಕ್ಯಾರೆಕ್ಟರ್ ಇರುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಟ್ರೈಲರ್ ಗೆ ವೇಟ್ ಮಾಡೋಣ. ಫಸ್ಟ್ ಆಫ್ ಆಲ್, ಟೀಸರ್ ಅಂದ್ರೆ ಏನು? ಸಿನಿಮಾದಲ್ಲಿರೋ ಹೊಸ ಎಲಿಮೆಂಟ್ಸ್ ನ ತೋರಿಸಬೇಕು. ಆದ್ರೆ ಡೈರೆಕ್ಟರ್ ಆದಿತ್ಯ ದರ್ ಇಲ್ಲಿ ಬರೀ ಪಾರ್ಟ್ 1 ಕ್ಲೈಮ್ಯಾಕ್ಸ್ ನಲ್ಲಿ ರಣವೀರ್ ಸಿಂಗ್ ಟೆರರಿಸ್ಟ್ ಗಳನ್ನ ಹೇಗೆ ಫಿನಿಶ್ ಮಾಡ್ತಾರೆ ಅನ್ನೋದನ್ನೇ ತಿರ್ಗಾ ತೋರಿಸಿದ್ದಾರೆ. ಮ್ಯೂಸಿಕ್ ಅಂತೂ ನನಗೊಂದು ಸ್ವಲ್ಪ ಇಂಪ್ರೆಸ್ ಮಾಡಿಲ್ಲ. ಸೇಮ್ ಪಾರ್ಟ್ 1 ನಲ್ಲಿ ಯಾವ ತರ ಇತ್ತು ಸೇಮ್ ಥೀಮ್ ನ ಯೂಸ್ ಮಾಡಿದ್ದಾರೆ. ಸೇಮ್ ಸೋಲೋ ಟ್ರ್ಯಾಕ್ಸ್ ಹೋಗ್ತಾ ಇರುತ್ತೆ. ಸೊ ನನಗೇನು ಅಷ್ಟಾಗಿ ಇಂಪ್ರೆಸ್ ಆಗ್ಲಿಲ್ಲ. ದ ಇಂಟೆಂಟ್, ನನ್ನ ಪ್ರಕಾರ ಇವರು ಈ ಟೀಸರ್ ಬಿಟ್ಟಿರೋದು ಕೇವಲ ಒಂದು ಕ್ಲಾರಿಟಿ ಕೊಡೋಕೆ ಅಷ್ಟೇ. ಸೋಷಿಯಲ್ ಮೀಡಿಯಾದಲ್ಲಿ ಸಿನಿಮಾ ಪೋಸ್ಟ್ ಪೋನ್ ಆಗಿದೆ ಅನ್ನೋ ರೂಮರ್ಸ್ ಇತ್ತು. ಅದನ್ನ ಸುಳ್ಳು ಮಾಡೋಕೆ, ನಾವು ಮಾರ್ಚ್ 19ಕ್ಕೆ ಬರ್ತೀವಿ ಅಂತ ಡೇಟ್ ಅನೌನ್ಸ್ ಮಾಡೋಕೆ ಮಾತ್ರ ಇದನ್ನ ರಿಲೀಸ್ ಮಾಡಿದ್ದಾರೆ ಅಂತ ಅನ್ಸ್ತಾ ಇದೆ. ಪಾರ್ಟ್ 2 ಸ್ಟೋರಿ ಲೈನ್ ನಮ್ಗೆಲ್ಲ ಗೊತ್ತು. ಹಮ್ಸಾ ಕ್ಯಾರೆಕ್ಟರ್ ಹೇಗೆ ಆ ರೆಹಮಾನ್ ಡಕೈತ್ ನ ಕೊಂದ, ಆಮೇಲೆ ಹೇಗೆ ಒಬ್ಬ ಗ್ಯಾಂಗ್ಸ್ಟರ್ ಆಗಿ ಆ ಏರಿಯಾನ, ಆ ಟೆರೇನ್ ನ ಹೇಗೆ ರೂಲ್ ಮಾಡ್ತಾನೆ, ಅಲ್ಲಿರೋ ಟೆರರಿಸ್ಟ್ ಗಳನ್ನ ಹೇಗೆ ಮುಗಿಸ್ತಾನೆ, ಇಂಡಿಯಾಗೆ ಹೇಗೆ ಸೀಕ್ರೆಟ್ ಇನ್ಫಾರ್ಮೇಶನ್ ಶೇರ್ ಮಾಡ್ತಾನೆ ಅನ್ನೋದು ಮೇನ್ ಪ್ಲಾಟ್ ಆಗಿದೆ. ಆದ್ರೆ ಈ ಟೀಸರ್ ನಲ್ಲಿ ನಮ್ಗೆ ಅಟ್ಲೀಸ್ಟ್ ಒಂದು ಸಣ್ಣ ಸುಳಿವು ಕೂಡ ಸಿಕ್ಕಿಲ್ಲ. ನೆಕ್ಸ್ಟ್ ದುರಂಧರ್ ಪಾರ್ಟ್ 2 ನಲ್ಲಿ ನಾವ್ ಏನ್ ನೋಡ್ಬೇಕು ಅನ್ನೋದಕ್ಕೆ ಯಾವುದೇ ರೀತಿ ಇನ್ಫಾರ್ಮೇಶನ್ ಇಲ್ಲ. ಜಸ್ಟ್ ಡೇಟ್ ನ ಅನೌನ್ಸ್ ಮಾಡೋದಕ್ಕೆ ಅಷ್ಟೇ ಟೀಸರ್ ಬಿಟ್ಟಿದ್ದಾರೆ. ಬರೀ ಫೈಟಿಂಗ್ ನೋಡಿದ್ರೆ ಜನರಿಗೆ ಹೇಗೆ ಕಿಕ್ ಸಿಗುತ್ತೆ. ಪಾರ್ಟ್ 1 ಕೂಡ ಒನ್ ಟೈಮ್ ವಾಚಬಲ್ ಅಷ್ಟೇ. ಈಗ ಪಾರ್ಟ್ 2 ಗೆ ಬೇಕಿರೋ ಹೈಪ್ ಈ ಟೀಸರ್ ನಿಂದ ಖಂಡಿತ ಕ್ರಿಯೇಟ್ ಆಗಿಲ್ಲ. ಒಂದು ವಿಷಯ ಏನಪ್ಪಾ ಅಂದ್ರೆ, ಈಗ ಮಾರ್ಕೆಟ್ ನಲ್ಲಿ ಟಾಕ್ಸಿಕ್ ಸಿನಿಮಾದೇ ಹವಾ. ಆದ್ರೆ ಕಂಟೆಂಟ್ ರಿವೀಲ್ ಆಗೋಕೆ ಮುಂಚೆ ಆದಿತ್ಯ ದರ್ ಅವರು ಸುಮ್ನೆ ಒಂದು ಸಣ್ಣ ಅಪ್ಡೇಟ್ ಕೊಟ್ಟು ಸೈಲೆಂಟ್ ಆಗಿದ್ದಾರೆ ಅನ್ಸುತ್ತೆ. ಬಹುಶಃ ಟ್ರೈಲರ್ ನಲ್ಲಿ ದೊಡ್ಡ ಧಮಾಕ ಮಾಡೋ ಪ್ಲಾನ್ ಇರಬಹುದು. ಟೀಸರ್ ನೋಡಿ ಜಡ್ಜ್ ಮಾಡೋದು ಬೇಡ ಅನ್ಕೊಂಡ್ರು. ಒಬ್ಬ ಸಿನಿಮಾ ಲವರ್ ಆಗಿ ನನಗೆ ತುಂಬಾ ಡಿಸಪಾಯಿಂಟ್ ಆಗಿದೆ. ಬರೀ ಹಳೆ ಫುಟೇಜ್ ಹಾಕಿ ಟೈಮ್ ವೇಸ್ಟ್ ಮಾಡಿದ್ದು ನನ್ಗಂತೂ ಇಷ್ಟ ಆಗ್ಲಿಲ್ಲ. ಮೇ ಬಿ ಒಂದು ಪರ್ಸೆಪ್ಷನ್ ಅಲ್ಲಿ ಯೋಚನೆ ಮಾಡಿದ್ರೆ ಟಾಕ್ಸಿಕ್ ನಿಂದ ನೆಕ್ಸ್ಟ್ ಏನ್ ಕಂಟೆಂಟ್ ಬರುತ್ತೆ ಆ ಕಂಟೆಂಟ್ ನ ನೋಡ್ಕೊಂಡು ಇವರು ಟ್ರೈಲರ್ ನ ರಿಲೀಸ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ ಅನ್ಸುತ್ತೆ. ಅದಕ್ಕೆ ಈ ಟೀಸರ್ ನಲ್ಲಿ ಯಾವುದೇ ರೀತಿ ಇನ್ಫಾರ್ಮೇಶನ್ ಇರದಂಗೆ ಜಸ್ಟ್ ಅನೌನ್ಸ್ ಡೇಟ್ ನ ಮಾತ್ರ ರಿಲೀಸ್ ಮಾಡೋದಕ್ಕೋಸ್ಕರ ಟೀಸರ್ ನ ಬಿಟ್ಟಿದ್ದಾರೆ. ಸೊ ನನ್ನ ಪ್ರಕಾರ ಈ ಟೀಸರ್ ಜಸ್ಟ್ ಒಂದು ರಿಮೈಂಡರ್ ಅಷ್ಟೇ. ಟ್ರೈಲರ್ ಬರೋವರೆಗೂ ನಾವು ಕಾಯಲೇಬೇಕು. ನಿಮ್ಗೆ ಈ ಟೀಸರ್ ಬಗ್ಗೆ ಏನ್ ಅನಿಸ್ತು? ನನಗಂತೂ ಇಷ್ಟ ಆಗಿಲ್ಲ. ಇನ್ನು ಟಾಕ್ಸಿಕ್ ಮೂವಿ ಅಪ್ಡೇಟ್ಸ್ ಅಂತಂದ್ರೆ, ಇವಾಗ ಆಲ್ರೆಡಿ ಪ್ರಮೋಷನ್ ವರ್ಕ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಕೇರಳ ಇಂದ ಪ್ರಮೋಷನ್ ಸ್ಟಾರ್ಟ್ ಮಾಡ್ಕೊಳ್ತಾರೆ ಅನ್ನೋ ಸುದ್ದಿ ಬರ್ತಾ ಇದೆ. ನನ್ನ ಪ್ರಕಾರ ಈ ಟೀಸರ್ ಜಸ್ಟ್ ಒಂದು ರಿಮೈಂಡರ್ ಅಷ್ಟೇ. ಟ್ರೈಲರ್ ಬರೋವರೆಗೂ ನಾವು ಕಾಯಲೇಬೇಕು. ನಿಮ್ಗೆ ಈ ಟೀಸರ್ ಹೇಗೆ ಅನಿಸ್ತು? ನನಗಂತೂ ಇಷ್ಟ ಆಗಿಲ್ಲ. ದಯವಿಟ್ಟು ನಿಮ್ಗೆ ಏನ್ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ರಾಘವ್ ಸಿನಿಟಾಕ್ಸ್ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.